ಆರಂಭಿಕ ಟ್ರೆಂಡ್ ಇದು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಆಮ್ ಆದ್ಮಿ ಪಕ್ಷ ಇದೆ ದೆಹಲಿಯಲ್ಲಿ. ಆತಿಶಿ ಮತ್ತೆ ಹಿನ್ನಡೆಗೆ ಬಂದಿದ್ದಾರೆ. ಲಿಕ್ಕರ್ ಗೇಟ್ನಲ್ಲಿ ಮದ್ಯ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂಧಿತರಾಗಿ ಜೈಲಿಗೆ ಹೋದ್ರು, ರಾಜೀನಾಮೆ ಕೊಟ್ಟಿರಲಿಲ್ಲ. ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಆತಿಶಿ ಸಿಂಗ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆತಿಶಿ ಸಿಂಗ್ ಹಿನ್ನಡೆ ಅನುಭವಿಸ್ತಾ ಇದ್ದ. ಕಲ್ಕಾಜಿ ಕ್ಷೇತ್ರದಲ್ಲಿ ಆತಿಶಿ ಸಿಂಗ್ ವಿರುದ್ಧ ಅಲ್ಕಾ ಲಾಂಬಾ ಅಭ್ಯರ್ಥಿ. ದೆಹಲಿಯ ಹಾಲಿ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಹಾಲಿ ಉಪಮುಖ್ಯಮಂತ್ರಿ 3 ಜನ ಹಿನ್ನಡೆ. ದೆಹಲಿಯ ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ 3 ಜನರ ಹಿನ್ನಡೆ. ಎರಡು 2014 ಲೋಕಸಭಾ ಚುನಾವಣೆಯನ್ನ ಭಾರೀ ಬಹುಮತದಿಂದ ಗೆದ್ದುಕೊಂಡ್ರೂ ಕೂಡ 2015 ದೆಹಲಿ ವಿಧಾನಸಭೆಯನ್ನ ಬಿಜೆಪಿ ಹೀನಾಯವಾಗಿ ಸೋಲ್ತು. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಅತಿ ದೊಡ್ಡ ರಾಜಕೀಯ ಏಟು ಅಂತ ಅವರಿಗೆ ಬಿದ್ದದ್ದೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ. 2015 ವಿಧಾನಸಭಾ ಚುನಾವಣೆ ಸೋಲು, 2020 ವಿಧಾನಸಭೆಯನ್ನು ಗೆಲ್ಲೋದಕ್ಕಾಗಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.